ತಮಗೆ ತಿಳಿದಿದೆ ಅಂತ ನಾನು ಅಂದ್ಕೊಳ್ತೀನಿ. ಕಾರಣ ಈ ಹೋರಾಟ ಶುರುವಾಗಿದೆ 2012 ಇಸ್ವಿ ಒಳ್ಳೆಯ ತಾರೀಕು, ಅದು ಬೆಳಗಾವಿ ಜಿಲ್ಲೆಯಲ್ಲಿ. ಹೋರಾಟದ ಉಗ್ರ ಸ್ವರೂಪ ಪಡೆದಿದ್ದು 2021 ಜನವರಿ 21ನೇ ತಾರೀಕು ನಡೆದಂತಹ ಪಾದಯಾತ್ರೆ ಮೂಲಕ. ಎಲ್ಲಕ್ಕೂ ಮೂಲ ಮೀಸಲಾತಿ ಹೋರಾಟದ ಮೂಲ ಕೇಂದ್ರಗಳೇ ನಮ್ಮ ಬೆಳಗಾವಿ ಜಿಲ್ಲೆ. ಈ ಕಾರಣಕ್ಕೋಸ್ಕರವಾಗಿ ಯಾವ ಸರ್ಕಾರ ಪಂಚಮಸಾಲಿಗಳ ಮತಗಳನ್ನು ಪಡೆದುಕೊಂಡು ಈ ಜನಾಂಗದ ಮೀಸಲಾತಿ ಹೋರಾಟಕ್ಕೆ ನಿರಂತರವಾಗಿರ್ತಕ್ಕಂಥ ನಿರ್ಲಕ್ಷ್ಯವನ್ನು ಮಾಡುವುದು ಖಂಡಿಸಬೇಕು. 7ನೇ ಹಂತದ ಹೋರಾಟವನ್ನು ಈಗಾಗಲೇ ಶುರು ಮಾಡಲಾಗಿದೆ. 7ನೇ ಹಂತದ ಹೋರಾಟವನ್ನು ಈಗಾಗಲೇ ನಮ್ಮ ಶಾಸಕರ ಮನೆ ಬಾಗಿಲಿಗೆ ಹೋಗಿ 1 ವರ್ಷದ ಅವಧಿ ಒಳಗೆ ಒಂದು ದಿನ ಮಾತಾಡಿಲ್ಲ. ಇನ್ಮೇಲೆ ಅದು ಮಾತಾಡಬೇಕು ಅಂತೇಳಿ ಸ್ವತಃ ನಾವು ಗುರುಗಳಾಗಿ ನಮ್ಮ ಸಮಾಜದ ಪದಾಧಿಕಾರಿಗಳು ಎಲ್ಲ ತಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಹುದ್ದೆಯಲ್ಲಿ ಯಾವುದೇ ಗರಿಮೆಯಲ್ಲಿ ಎಲ್ಲವನ್ನು ಬದಿಗೊತ್ತಿ ಸಮಾಜಕ್ಕೋಸ್ಕರವಾಗಿ 20 ಜನ ಪಂಚಮಸಾಲಿ ಶಾಸಕರ ಮನೆ ಬಾಗಿಲಿಗೆ ಹೋಗಿ ಮಾತಾಡ್ರಪ್ಪ ಅಂತ ಹೇಳಿದರು. ಅವರೆಲ್ಲರೂ ಭಾಳ ಅದ್ದೂರಿಯಾಗಿ ಸ್ವಾಗತ ಮಾಡಿದರು, ನಮಗೆಲ್ಲ ಭಕ್ತಿಯನ್ನು ಸಮರ್ಪಣೆ ಮಾಡಿದರು, ಅಧಿವೇಶನ ಮಾತಾಡ್ತೀವಿ ಅಂತೇಳಿ ವಿಲಾವೇಶದ ಮಾತುಗಳನ್ನು ಆಡಿದರು. ಇಡೀ ಪಂಚಮಸಾಲಿ ಜನಾಂಗ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿತ್ತು. ಏನಪ್ಪ ಸರ್ಕಾರ ರಚನೆ 1 ವರ್ಷ ಆಯಿತು, 3 ಅಧಿವೇಶನ ಆಯಿತು, ಮಾತಾಡಲಿ ಶಾಸಕರು. ಕೊನೆ ಪಕ್ಷ ನಮ್ಮ ಗುರುಗಳು ಬೆಲೆ ಕೊಟ್ಟು ಮಾತಾಡ್ತಿರೋದ್ರ ಮಾತು ಕೊಟ್ಟಿದ್ದಾರೆ. ಎಲ್ಲರೂ ಅಧಿವೇಶನ ಮಾತಾಡ್ತಾರೆ ಅಂತೇಳಿ ಜುಲೈ ತಿಂಗಳು ನಡೆದಂಥ ಅಧಿವೇಶನವನ್ನು ಎಲ್ಲರೂ ಜಾತಕ ಪಕ್ಷದಿಂದ ಕಾರ್ಯಕ್ರಮ ಕೊಟ್ಕೊಂಡು 9 ದಿನದ ಅಧಿವೇಶನದಲ್ಲಿ ನಮ್ಮ ಶಾಸಕರು ಏನೋ ನಿರೀಕ್ಷೆ ಇಟ್ಕೊಂಡಿದ್ವಿ, ಆ ನಿರೀಕ್ಷೆಗೆ ಪೂರಕವಾಗಿ ಯಾರು ಸಹ ಮಾತಾಡಿಲ್ಲ. ಅವ್ರು ನಾವು ಕೇಳಿದ್ವಿ ಯಾಕೆ ಮಾತಾಡಿಲ್ಲ ಅಂತೇಳಿ. ಸ್ವಾಮೀಜಿ ನಾವು ಪತ್ರ ಬರೆದಕ್ಕೆ ಪತ್ರ ನೋಡೋದಕ್ಕೆಲ್ಲ ವಾಟ್ಸಪ್ಪಲ್ಲಿ ಪತ್ರ ಬರೆದೇವಿರೋದನ್ನೇ ನಾವು ನಂಬಿಕೊಂಡಿದ್ದೀವಿ. ನಮ್ಮ ಸಮಾಜದಲ್ಲಿ ಕೇಳಕತ್ತದೆ, ನಿಮ್ಮ ಪತ್ರಕ್ಕೆ ಒಂದು ವೇಳೆ ಸ್ಪೀಕರ್ ಅವಕಾಶ ಕೊಡಬೇಕಿದ್ರೆ ನೀವು ಸಭಾತ್ಯಾಗ ಮಾಡಬೇಕಾಗಿತ್ತು. ಅಕಸ್ಮಾತ್ ನೀವು ಸಭಾತ್ಯಾಗ ಮಾಡಲಿಕ್ಕೂ ನಿಮ್ಗೆ ಏನಾದರೂ ಮುಜೂರಾಗತ್ತೆ. ಯಾವ ಮುಖ್ಯಮಂತ್ರಿಗಳು ಈ ಸುವರ್ಣ ವಿಧಾನಸೌಧದ ಸಂದರ್ಭದಲ್ಲಿ ಮಾತು ಕೊಟ್ಟಿದ್ರು, ನೀವು ಆ ಮಾತು ಕೊಟ್ಟಿದ್ದು ನಡ್ಕೊಂಡಿರೋ ಮುಖ್ಯಮಂತ್ರಿಗಳೇ, ನಿಮ್ಮ ಸ್ಪೀಕರ್ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ ಅಂತೇಳಿ ಮುಖ್ಯಮಂತ್ರಿ ಬಳಿಗಾಗ ಹೋಗಿ ಹಕ್ಕನ್ನು ಮಂಡಿಸ್ಬೇಕಾಗಿತ್ತು. ಇಲ್ಲ CM ತಗೋಗಿ ನಮಗೆ ಮುಜೂರಾಗುತ್ತೆ, ಭಯ ಆಗುತ್ತೆ ಅಂದರೆ ಕೊನೆ ಪಕ್ಷ ಮಾಧ್ಯಮ ಇತ್ತಲ್ಲ, ಈ ಪತ್ರಿಕಾ ರಂಗ ನಮ್ಮ ಹೋರಾಟಕ್ಕೆ ದೊಡ್ಡ ಹಾನಿ ಬರ ಕೊಟ್ಟಿದೆ. ಮಾಧ್ಯಮದ ಮೂಲಕವಾಗಿ ಸಹ ಸ್ಪೀಕರ್ ಅವರ ನಿರ್ಲಕ್ಷ್ಯವನ್ನು ಖಂಡಿಸುವ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಇಲ್ಲ ಅದನ್ನು ಮಾಡೋದಾದ್ರೆ ಕೊನೆ ಪಕ್ಷ ನಮ್ಮ ಜೊತೆ ಹೋರಾಟ ಬಂದು, ಇಲ್ಲ ನಾನು ನಿಮ್ಮ ಜೊತೆ ನಿರಂತರ ಹೋರಾಟ ಮಾಡ್ತೀನಿ, ಹಿಂದೆ ಹೆಂಗೆ ನಮ್ಮ ಮಾಜಿ ಇದ್ದ ಹೋರಾಟ ಮಾಡಿದ್ವಿ, ಈಗ ಆಲೇ ದೇವಿ ಹೋರಾಟ ಮಾಡ್ತಿದ್ದು ಮಾಡಬೇಕಾಗಿತ್ತು. ಯಾವುದೂ ಮಾಡಿಲ್ಲ. ಅದಕ್ಕೆ ನಾವೆಲ್ಲ ವಿಚಾರ ಮಾಡ್ಕೊಂಡ್ವಿ, ಏನಪ್ಪ ನಮ್ಮ ಸಮಾಜ ಶಾಸಕರು ಹಿಂಗೆ ಯಾಕೆ ಮಾಡಕತ್ತಾರೆ. ನಾನಿದೆ ಅಂತ ತಿಳ್ಕೊಂಡಿದ್ದೆ, ಸ್ಪೀಕರ್ ತಪ್ಪಂತ ತಿಳ್ಕೊಂಡಿದ್ದೆ. ಅದು ಜನಸಾಮಾನ್ಯ ವಕೀಲರು ಹೇಳ್ತಾರೆ, ಸ್ಪೀಕರು 69ರ ನಿಯಮಾವಳಿಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡಬೇಕಾಗಿತ್ತು, ಕೊಟ್ಟಲಂತ ಸಭಾತ್ಯಾಗ ಮಾಡಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಇನ್ಮೇಲೆ ಅವರಂತೂ ಅಷ್ಟು ಹುಡುದಾಗಿ ಸ್ವಾಮೀಜಿ ಅವ್ರ ತಂಟೆಗೆ ನಾವು ಹೋಗೋದು ಬೇಡ, ಆಯಿತು ಅವ್ರ ವಿಚಾರ ಬಿಡಲಿ. ಇನ್ನು ವಕೀಲರ ಮೂಲಕ ನ್ಯಾಯ ಕೊಡೋದು, ಶಾಸಕಾಂಗದವರು ಇಲ್ಲೇ ಒಂದು ಕಡೆ ಮೌನವಾಗಿದ್ದ ಕಾರಣಕ್ಕೆ ಮತ್ತು ಕಾರ್ಯವಾಗಿ ಗುರುಗಳು ಜನಸಾಮಾನ್ಯ ಹೋರಾಟ ಮಾಡಕತ್ತೀವಿ. ಇನ್ನು ನ್ಯಾಯಾಂಗದ ಮೂಲಕವಾಗಿ ನ್ಯಾಯ ಪಡೆದು ತಿಳ್ಕೊಂಡು ಫಸ್ಟ್ ಟೈಮ್ ಎಂದೂ ಸಹ ಲಿಂಗಾಯತ ಪಂಚಮಸಾಲಿಗಳು ವಕೀಲಿಕೆ ಮಾಡುವಂಥ ನಮ್ಮ ವಕೀಲರು ಎಂದೂ ಸಹ ಜನಾಂಗದ ಹೆಸರಲ್ಲಿ ಎಂದು ಸಂಘಟನೆ ಆಗಿದ್ದಿಲ್ಲ. ಇವತ್ತು ಸೆಕ್ಯುಲರ್ ಆಗಿ ಅವರು ಸಂಘಟನೆ ಮಾಡಿದ್ರು. ಇವತ್ತು ನಮ್ಮ ಹೋರಾಟವನ್ನು ಮನಗೊಂಡು ನಾವು ಈ ಜನಾಂಗ ಹುಟ್ಟಿದ್ದೀವಿ, ನಮ್ಮ ಅಳಿಲೆ ಸೇವೆಯನ್ನು ಈ ಹೋರಾಟಕ್ಕೆ ಮೀಸಲಿಡ್ತೀವಿ. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ವಕೀಲರಿದ್ದಾರೆ, ಹಾಗಾಗಿ ವಕೀಲರ ಮೂಲಕ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ನಾವೆಲ್ಲ ಆಲೋಚನೆ ಮಾಡಿ ಮೊದಲ ಬಾರಿಗೆ ಜುಲೈ 24ನೇ ತಾರೀಕು ವಿಧಾನಸೌಧ ಗೇಟನ್ನು ಬಡಿದು ನಮ್ಮ ವಕೀಲರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿದರು. ಅಷ್ಟೇ ಅಲ್ಲ, ಸ್ಪೀಕರ್ ವಿರುದ್ಧವಾಗಿಯೇ ರಾಜ್ಯಪಾಲರಿಗೆ ದೂರು ಕೊಟ್ಟು ತಮ್ಮ ಪ್ರತಿಭಟನೆ ಶಕ್ತಿಯನ್ನು ತೋರಿಸಿದ್ರು. ಇದೆಲ್ಲ ಮನಗೊಂಡ ಮೇಲೆ ಲಿಂಗಾಯತ ಪಂಚಮಸಾಲಿ ವಕೀಲರು ಕೇವಲ ವಕೀಲಿಕೆ ಮಾಡಿ ಜ್ಞಾನವನ್ನು ಮಾತ್ರ ಪಡ್ಕೊಂಡಿಲ್ಲ, ಜೊತೆಲಿ ಹೋರಾಟ ಗುಣವನ್ನು ಪಡ್ಕೊಂಡಿದ್ದಾರೆ. ಇವ್ರ ಮೂಲಕ ದೊಡ್ಡ ಹೋರಾಟ ಮಾಡಿಕೊಂಡು ಸೆಪ್ಟೆಂಬರ್ 22ನೇ ತಾರೀಕು ಇದೇ ನಮ್ಮ ಮೀಸಲಾತಿ ಹೋರಾಟದ ಕೇಂದ್ರ ಸ್ಥಳವಾಗಿರ್ತಕ್ಕಂಥ ಬೆಳಗಾವಿ ಮಹಾನಗರದ ಗಾಂಧಿ ಭವನದಲ್ಲಿ ಫಸ್ಟ್ ಟೈಮ್ ಲಿಂಗಾಯತ ಪಂಚಮಸಾಲಿಗಳು, ಲಿಂಗಾಯತ ಮಲೆಗೌಡರು, ಲಿಂಗಾಯತ ದೀಕ್ಷೆ ಲಿಂಗಾಯತರು, ಲಿಂಗಾಯತ ಗೌಡ ಲಿಂಗಾಯತರು ಎಲ್ಲ 4 ಪಂಚಮಸಾಲಿ ವಕೀಲರು ಫಸ್ಟ್ ಟೈಮ್ ನಾವೆಲ್ಲರೂ ಒಗ್ಗಟ್ಟಾಗಿ ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸುವಂತಹ ಯಾವ ಶಾಸಕರು ಮುಖ್ಯಮಂತ್ರಿ ಜೊತೆ ಮಾತಾಡಲಿಕ್ಕೆ ಧೈರ್ಯ ಮಾಡಿದಾಗ ಅವರಿಗೂ ಒಂದು ರೀತಿ ಧೈರ್ಯ